ಕ್ಷೇತ್ರದ ಸಾಧಕರು ಶ್ರೀ ಸತೀಶ್ ಗೌಡ, ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಅಭಯ ಗೋಲ್ಡ್ ಬಯರ್ಸ್. ಸೋತ ಜಾಗದಲ್ಲೇ ಗೆದ್ದು ತೋರಿಸಿರೋ ಇವರ ಹೆಸರು ಸತೀಶ್ ಗೌಡ. ಸ್ವರ್ಣಾಕ್ಷಯ ಗ್ರೂಪ್ ಮತ್ತು ಅಭಯ ಗೋಲ್ಡ್ ಬಯರ್ಸ್ನ ಎಂಡಿ, ತುಮಕೂರು ಜಿಲ್ಲೆ ಮಧುಗಿರಿ ಅವರು. ಸತೀಶ್ ಅವರು ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರಿ ಸೆಕ್ಯೂರಿಟಿ ಏಜೆನ್ಸಿ ಶುರು ಮಾಡಿದ್ರು. ಆದ್ರೆ ಲಾಸ್ ಆದಾಗ ಸಂಬಳ ಕೊಡೋಕೆ ಹೆಂಡತಿ ಚಿನ್ನ ಅಡವಿಟ್ಟಿದ್ದು ಇವರ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ಅಡವಿಟ್ಟ ಚಿನ್ನ ಹರಾಜಿಗೆ ಹೋದಾಗ ತಾವೇ ಯಾಕೆ ಇಂಥ ಕಂಪನಿ ಶುರು ಮಾಡಬಾರದು ಅನ್ನಿಸ್ತು. ನಂತರ 20 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಚಿನ್ನ ಖರೀದಿಸುವ ಕಂಪನಿ ಶುರು ಮಾಡಿದ್ರು. ಅದುವೇ ಅಭಯ ಗೋಲ್ಡ್ ಬಯರ್ಸ್. ಇವರು ಕಂಪನಿಗೆ ಬಂದ ಲಾಭದಲ್ಲಿ ಅನಾಥಾಶ್ರಮ, ಬಡ ಮಕ್ಕಳಿಗೆ ಟ್ಯಾಬ್, ಕೊರೋನಾ ಟೈಮಲ್ಲಿ ಆಂಬ್ಯುಲೆನ್ಸ್, ಹೀಗೆ ಅನೇಕ ಸಮಾಜ ಸೇವೆ ಮಾಡ್ತಿದ್ದಾರೆ. ಆದ್ರೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ, ದೊಡ್ಡದಾಗಿ ಬೆಳೆದಿದ್ದ ಈ ಕಂಪನಿಗೆ ಬೆಂಕಿ ಬಿದ್ದು ಸುಟ್ಟಿತ್ತು. ಆದ್ರೆ ಛಲ ಬಿಡದ ಸತೀಶ್ ಮತ್ತೆ ಕಂಪನಿಯನ್ನ ಕಟ್ಟಿ 5 ವರ್ಷಗಳಲ್ಲಿ 70 ಬ್ರಾಂಚ್ ಸ್ಥಾಪಿಸಿದ್ದಾರೆ. ಇಂದು ಸ್ವರ್ಣಾಕ್ಷಯ ಗ್ರೂಪ್ನ ಅಡಿಯಲ್ಲಿ ಆಡ್ ಏಜೆನ್ಸಿ, ಬ್ಯಾಂಕ್, ರಿಟೇಲ್ ಮಾರ್ಕೆಟಿಂಗ್, ಜ್ಯುವೆಲರಿ, ಟ್ರಾವೆಲ್ ಏಜೆನ್ಸಿಗೂ ಲಗ್ಗೆಯಿಟ್ಟಿದ್ದಾರೆ. ಅಭಯ ಗೋಲ್ಡ್ ಬಯರ್ಸ್ ನಾನಾ ಸಹಾಯಗಳನ್ನು ಮಾಡಿದೆ. ಕರೋನಾ ಟೈಮಲ್ಲಿ ಆಂಬುಲೆನ್ಸ್ ಆಗಿರ್ಬೋದು, ಪೊಲೀಸರಿಗೆ PPE ಕಿಟ್ಟು, ಆಮೇಲೆ ಓಲ್ಡ್ ಏಜ್ ಪೀಪಲ್ಗೆ ಹೈ ಟೆಸ್ಟಿಂಗ್ ಎಫೆಕ್ಟ್ಸ್, ಈ ಥರ ಎಲ್ಲ ನಾನಾ ಇದನ್ನು ಮಾಡಿರೋದ್ರಿಂದ ಅಭಯ ಗೋಲ್ಡ್ ಬಯರ್ಸ್ ಯಾವತ್ತೂ ಕರ್ನಾಟಕದ ಜನತೆ ಪರವಾಗಿರುತ್ತೆ. ಇದನ್ನೆಲ್ಲ ಗುರುತಿಸಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭದವರು ಮಲೇಷಿಯಾಕ್ಕೆ ಕರ್ಕೊಬಂದು ಅಭಯ ಗೋಲ್ಡ್ ಬಯರ್ಸ್ಗೆ ಅವಾರ್ಡ್ ನೀಡೋದ್ರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.